ಶಿವಮೊಗ್ಗ ಜಿಲ್ಲೆಯಲ್ಲಿ ಧಾರಾಕಾರ ಮಳೆ ಸುರಿತಾ ಇದೆ. ಈ ಮಳೆ ಸಾಕಷ್ಟು ಅವಾಂತರಗಳನ್ನ ಸೃಷ್ಟಿ ಮಾಡಿದೆ. ನಾವೀಗ ಶಿವಮೊಗ್ಗ ಮತ್ತು ಮತ್ತೂರು ಏನು ರಸ್ತೆ ಇದೆ, ಮಳಕೊಪ್ಪ ಇದ್ದಾವೆ. ಈ ಮಳಕೊಪ್ಪ ಭಾಗದಲ್ಲಿ ಏನು ತುಂಗಾ ನದಿ ಇದೆ, ತುಂಗಾ ನದಿಯಿಂದ ನೀರು ಹರಿದು ಬಂದು ಸಾಕಷ್ಟು ಸಮಸ್ಯೆ ಮತ್ತು ಅವಾಂತರಗಳನ್ನ ಇಲ್ಲಿ ಸೃಷ್ಟಿ ಮಾಡೋದನ್ನು ನೋಡ್ತಾ ಇರ್ಬೋದು. ಅಂದರೆ ಈ ಭಾಗದಲ್ಲಿರುವಂಥ ಏನು ಪ್ರಮುಖ ಇದು ಶಿವಮೊಗ್ಗ ಮತ್ತು ಮತ್ತೂರು ರಸ್ತೆ ಇದೆ. ಈ ರಸ್ತೆ ಸಂಪರ್ಕ ಕಡಿತ ಆಗಿದೆ. ಮತ್ತೂರು ಭಾಗದ ಆ ಭಾಗದಲ್ಲಿರುವಂಥ 8 ಹಳ್ಳಿಗಳ ಏನು ರಸ್ತೆ ಸಂಪರ್ಕ ಇದೆ ಅದು ಕಡಿತ ಆಗಿದೆ. ಹಾಗಾಗಿ ಇಲ್ಲಿರುವಂಥ ಗ್ರಾಮಸ್ಥರು ಸಾಕಷ್ಟು ಪರದಾಡುವಂಥ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಅಂತ ಹೇಳ್ಬೋದು. ನೋಡ್ತಾ ಇರ್ಬೋದು, ರಸ್ತೆ ಸಂಪೂರ್ಣವಾಗಿ ಜಲಾವೃತ ಆಗಿದೆ. ಅಲ್ಲಿರುವಂಥ ಏನು ಜನರು ಬೈಕ್ ಮೂಲಕ ಹೋಗುವಂಥ ಪ್ರಯತ್ನ ಮಾಡ್ತಿದ್ದಾರೆ, ಆದರೆ ಬೈಕಲ್ಲಿ ಹೋಗಲಿಕ್ಕೆ ಅವ್ರಿಗೆ ಸಾಧ್ಯ ಆಗ್ತಾ ಇಲ್ಲ. ಇದು ಅಂದರೆ ಈ ರಸ್ತೆ ಏನು ಮತ್ತೂರಿನ ಸೇತುವೆ ಇದೆ, ಈ ಸೇತುವೆ ಮುಳುಗಡೆ ರಸ್ತೆ ಸಂಪೂರ್ಣವಾಗಿ ಜಲಾವೃತ ಆಗಿದೆ. ಹೀಗಾಗಿ ಜನರು ಸಾಕಷ್ಟು ಪರದಾಡುವಂಥ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿದೆ. ಇದು ಒಂದು ಭಾಗ ಈ ಜನರ ಸಮಸ್ಯೆ. ಆದರೆ ಮತ್ತೊಂದು ಭಾಗದಲ್ಲಿ ಈ ಒಂದು ಏನು ಈ ಭಾಗದಲ್ಲಿರುವಂಥ ಏನು ತೋಟಗಳಿದ್ದಾವೆ, ಆ ತೋಟಗಳು ಕೂಡ ಅಡಿಕೆ ತೋಟ ಆಗಿರ್ಬೋದು, ತೆಂಗಿನ ತೋಟ ಆಗಿರ್ಬೋದು, ಈ ಬಾಳೆ ತೋಟ ಆಗಿರ್ಬೋದು, ಇವೆಲ್ಲ ಕೂಡ ಸಂಪೂರ್ಣವಾಗಿ ಜಲಾವೃತ ಆಗಿದೆ. ಹೀಗಾಗಿ ಜನರು ಕೂಡ ಇರುವಂಥ ಬೆಳೆಗಾರಿದ್ದಾರೆ, ಅಡಿಕೆ ಬೆಳೆಗಾರರು ಮತ್ತು ಏನು ರೈತರಿದ್ದಾರೆ, ಇವರು ಸಾಕಷ್ಟು ಪರದಾಡುವಂಥ ಪರಿಸ್ಥಿತಿಯಲ್ಲಿ ನಿರ್ಮಾಣ. ಅಂದರೆ ಈ ಒಂದು ಧಾರಾಕಾರ ಏನು ಮಳೆ ಸುರಿದೆ, ಈ ಮಳೆ ಸುರಿದ ಸಾಕಷ್ಟು ಅವಾಂತರಗಳನ್ನ ಸೃಷ್ಟಿ ಮಾಡಿದೆ. ಈ ಒಂದು ಅಡಿಕೆ ತೋಟ ಇದೆ, ಅಡಿಕೆ ತೋಟ ಸಂಪೂರ್ಣವಾಗಿ ಜಲಾವೃತ ಆಗಿದ್ದನ್ನು ಕೂಡ ನೋಡ್ಬೋದು. ಈ ಒಂದು ಭಾಗ ಆದರೆ ಮತ್ತೊಂದು ಭಾಗದಲ್ಲಿ ನೋಡ್ಬೋದು, ನೂರಾರು ಎಕರೆ ಏನು ಭತ್ತ ಇದೆ, ಭತ್ತ ಬೆಳೆದಂಥ ರೈತರು ಇಲ್ಲಿ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸಂಪೂರ್ಣವಾಗಿ ಏನು ಭತ್ತ ಇದೆ, ಆ ಭತ್ತದ ಬೆಳೆದಂಥ ಏನು ಭೂಮಿ ಇದೆ ಸಂಪೂರ್ಣವಾಗಿ ಜಲಾವೃತ ಆಗಿದೆ. ಈ ನೋಡ್ಬೋದು, ಇಷ್ಟೊಂದು ವಿಶಾಲವಾಗಿರುವಂಥ ಏನು ಜಾಗ ಇದೆ, ದೂರಿಂದ ನೋಡ್ಬೋದು, ಎಲ್ಲೋ ಒಂದು ರೀತಿ ಕೆರೆ ರೀತಿ ಕಾಣ್ಬೋದು. ಆದರೆ ಇದು ನಿಜವಾಗಿಯೂ 3-4 ದಿನಗಳ ಹಿಂದೆ ಭತ್ತ ಬೆಳೆದಿದ್ರು, ಇನ್ನು ಭತ್ತದ ನಾಟಿ ಮಾಡಿದ್ರು. ಇಲ್ಲಿ ಆ ಭತ್ತ ನಾಟಿ ಮಾಡಿದ ಸ್ಥಳ ಈಗ ಸಂಪೂರ್ಣವಾಗಿ ಜಲಾವೃತ ಆಗಿದೆ. ಹಾಗಾಗಿ ಏನು ಕಷ್ಟಪಟ್ಟ ಬೆಳೆದಂಥ ಏನು ಭತ್ತ ಇದೆ, ಆ ಭತ್ತ ಬೆಳೆದಂಥ ರೈತರು ಈಗ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಹಾಗಾಗಿ ಇಷ್ಟೊಂದು ಮಲೆನಾಡು ಭಾಗದಲ್ಲಿ ಧಾರಾಕಾರ ಮಳೆ ಸುರಿತಾ ಇದೆ. ತುಂಗಭದ್ರಾ ಇದೇನು ತುಂಗಾ ನದಿ ಇದೆ, ಆ ತುಂಗಾ ನದಿ ತುಂಬಿ ತುಳುಕ್ತಾ ಇದೆ. ಹಾಗಾಗಿ ಸಾಕಷ್ಟು ಸಮಸ್ಯೆಗಳಾಗ್ತದೆ. ನೆರೆ ಮತ್ತು ಪ್ರವಾಹದ ಭೀತಿ ಒಂದು ಕಡೆ ಎದುರಾದರೆ, ಪ್ರಮುಖ ಏನು ಇರುವಂಥ ಹಳ್ಳಿ ಭಾಗಲಿರುವಂಥ ಏನು ಸೇತುವೆ ಆಗಿರ್ಬೋದು, ರಸ್ತೆ ಆಗಿರ್ಬೋದು, ಇವು ಮುಳುಗಡೆ ಆಗ್ತಿದ್ದಾವೆ ಒಂದು ಕಡೆ. ಆದರೆ ಮತ್ತೊಂದು ಕಡೆಯಿಂದ ರೈತರು ಬೆಳೆದಂಥ ಬೆಳೆ ನೀರು ಪಾಲಾಗ್ತಾ ಇದೆ. ಕ್ಯಾಮ್ರಾಮನ್ ಶಶಿಕುಮಾರ್ ಜೊತೆ ಬಸವರಗಣ್ವಿ, TV9 ಶಿವಮೊಗ್ಗ.